ಭಾರತ ತನ್ನ ವಾಯುಮಾರ್ಗವನ್ನು ಪಾಕಿಸ್ತಾನಕ್ಕೆ ನಿರ್ಬಂಧಿಸಿದೆ. ಪಾಕಿಸ್ತಾನ ಕರಾಚಿ ಲಾಹೋರ್ ವಾಯುಮಾರ್ಗ ಬಂದ್ ಮಾಡಿದ್ದ ಬೆನ್ನಲ್ಲೇ ಭಾರತ ಕೂಡ ನಿರ್ಬಂಧಿಸಿತು. ಜಲಮಾರ್ಗ ನಿರ್ಬಂಧನೆಗೂ ಕೂಡ ಈಗ ಗಂಭೀರ ಚಿಂತನೆಗಳಾಗ್ತಾ ಇದೆ. ಇನ್ನು ವಾಯುಮಾರ್ಗ ಬಂದ್ನಿಂದ ಪಾಕಿಸ್ತಾನಕ್ಕೆ ಏನೆಲ್ಲ ದುಷ್ಪರಿಣಾಮಗಳು ಆಗಲಿದೆ ಅನ್ನೋದನ್ನು ನೋಡೋಣ. ಬಹಳ ದೊಡ್ಡದಲ್ಲ ಆಕ್ಚುಲಿ. ಆನೆಸ್ಟ್ಲಿ ಒಂದು $60-70 ಮಿಲಿಯನ್ ಲಾಸ್ ಆಗುತ್ತೆ ಒಂದು ದೇಶಕ್ಕೆ ವರ್ಷದಲ್ಲಿ ಅನ್ನೋದಾದ್ರೆ ಏನು ದೊಡ್ಡ ಅಮೌಂಟ್ ರೀ ಅದು. ಒಂದು ದೇಶಕ್ಕೆ 60 ಮಿಲಿಯನ್ ಬೇಡ, 100 ಮಿಲಿಯನ್, 800 ಕೋಟಿ ಡಾಲರ್, ಅಮೆರಿಕನ್ ಡಾಲರ್ ಆದರೆ 800 ಕೋಟಿ. ಆದರೆ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ. ಭಾರತಕ್ಕೆ ಅದು 800 ಕೋಟಿ ಯಾವ ಜುಜ್ಬಿ ಬಿಟ್ಟಾಕರಿತ್ ಯಾವಂತಲ್ಲ ಕೆಡ್ಸ್ಕೊತಾನೆ. 2,37,000 ಕೋಟಿ ಈ ಸರಿಯ GST ಕಲೆಕ್ಷನ್. ಅದ್ರಲ್ಲಿ ಯಾವ 8,000 ಕೋಟಿ. ಸಿದ್ದರಾಮಯ್ಯವ್ರಿಗೆ ಒಂದು ಫೋನ್ ಹಾಕಿದ್ರೆ ಹೇಳ್ಕೊಡ್ತಾರೆ ಯಾವುದ್ರ ಮೇಲೆ 3% ಹಿಂಗೆ ಕಿತ್ಕೋಬೇಕು ಅಂತ ಕರೆಕ್ಟಾಗಿ ಹೇಳ್ಕೊಡ್ತಾರಪ್ಪ. ಸಿದ್ದರಾಮಯ್ಯವ್ರಿಗೊಂದು ಫೋನ್ ಹಾಕಿದ್ರೆ ಮುಗೀತು. ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಆರ್ ದ ಬೆಸ್ಟ್ ಎಕ್ಸ್ಪರ್ಟ್ಸ್ ಟುಡೇ ಇನ್ ದಿ ಕಂಟ್ರಿ ಹೌ ಟು ಇನ್ಕ್ರೀಸ್ ಟ್ಯಾಕ್ಸಸ್ ಆ್ಯಂಡ್ ಹೇಗೆ ಅದನ್ನು ಡಿಫೆಂಡ್ ಮಾಡಬೇಕು ಅಂತ ಫೋನ್ ಹಾಕಿದ್ರೆ ಆಯ್ತಾ. ನವಾಜ್ ಶರೀಫು ಹಾಕ್ಬೋದು ಬೇಕಾರೆ, ನಂಬಕ್ಕೆ ಬರಲ್ಲ. ಆಮೇಲೆ ಇವ್ರು ಹೇಳ್ಕೊಡಲ್ಲ ಬಿಡಿ. ಇವರು ಆ ವಿಚಾರದಲ್ಲಿ ಇವರು ಬ್ರೂಟಫ್ ಹೇಳ್ಕೊಡಲ್ಲ. ದೊಡ್ಡದಲ್ಲ 800 ಕೋಟಿ. ಬಟ್ ಪಾಕಿಸ್ತಾನಕ್ಕೆ ದೊಡ್ಡದು, ಭಿಕ್ಷುಕನಿಗೆ ದೊಡ್ಡದು. 5 ಸ್ಟಾರ್ ಭಿಕ್ಷುಕನಿಗೆ ದೊಡ್ಡದಲ್ಲದೆ ಇರ್ಬೋದು, ₹10 ಯಾರು ಕೊಡದೇ ಇದ್ರೆ. ಸಿಂಪಲ್ ಟೆಂಪಲ್ ಮುಂದೆ ಕೂತಿದ್ದಾಗ 8 ಅಡಿ ಕೊಡೋ ಟೆಂಪಲ್ ಮುಂದ್ಗಡೆ ಭಿಕ್ಷುಕನಿಗೆ ಯಾರು ಒಬ್ರು ₹5 ಕೊಡ್ತಾ ಇದ್ದವ್ರು ಕೊಡಲ್ಲ ಅಂತ ಅಂದ್ಬಿಟ್ರೆ ರಿಸ್ಕ್, ಲಾಸ್. ಬಟ್ ಬಹಳ ಜನ ಅಂತ ಇದ್ದಾರೆ ಪಾಕಿಸ್ತಾನದ ಮೇ 23ರವರೆಗೆ ಮಾರ್ಗ ಬಂದು. ಟೇಕ್ ಫಾರ್ ಎಕ್ಸಾಂಪಲ್ ಲಾಹೋರ್ನ ಮೇಲ್ಗಡೆ ಅಂದರೆ ಈಗ ಜಮ್ಮು ಕಾಶ್ಮೀರದ ಬಾವುಟವನ್ನು ನಿಮ್ಮ ಮುಂದೆ ಸುಮ್ಮನೆ ನಿಮ್ಮ ಕಣ್ಣು ಮುಂದೆ ಬರಲಿ ಅಂತ ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? ಎಡ್ಜಲ್ಲಿ ಲಾಹೋರ್ ಇದೆ ಅಲ್ಲಿಗ ಮೇಲ್ಗಡೆ, ಕಾಶ್ಮೀರದಿಂದ ಮೇಲಕ್ಕೆ. ಅಲ್ಲಿಂದ ಕೌಲಾಲಂಪುರ್ಗೆ ಕೆಳಕ್ಕೆ ಬರಬೇಕು ಅಂದ್ಕೊಳ್ಳಿ. ಮೇಲಿಂದ ಅಂದರೆ ಭೂಪಟದಲ್ಲಿ ಹೇಳ್ತಿರೋದು, ಭೂಮಿಲಿ ಮೇಲೆ ಕೆಳಗೆ ಅಂತೇನಿಲ್ಲ. ಅಲ್ಲಿ ಭೂಪಟದಲ್ಲಿ ಹೇಳ್ತಿದ್ದೀನಿ. ಭೂಪಟದಲ್ಲಿ ಅದು ಹಿಂಗೆ ಕೆಳಗೆ ಬರಬೇಕು ಅಂದರೆ ಕೆಳಗೆ ಬರಬೇಕು. ಇಡೀ ಇಂಡಿಯಾ ಕ್ರಾಸ್ ಮಾಡಿಕೊಂಡು ದಿಲ್ಲಿ ಮಾರ್ಗವಾಗಿ ಕೆಳಕ್ಕೆ ಬಂದು ಅದು ಕೌಲಾಲಂಪುರ್ಗೆ ಹೋಗ್ತಿತ್ತು, ಅಥವಾ ಅಲ್ಲಿ ಸೈಡಲ್ಲಿ ಬ್ಯಾಂಕಾಕ್ ಹೋಗ್ತಿತ್ತು. ಹೀಗೆ ಆಗ್ನೇಯ ಸೌತ್ ಈಸ್ಟ್ ಸೈಡ್. ಈಗ ಅದಕ್ಕೆಲ್ಲ ತಿರ್ಕೊಂಡು ಚೈನಾ ಮೇಲೆ ಹೋಗ್ಬಿಟ್ಟು ಆ ಕಡೆಯಿಂದ ವಿಯೆಟ್ನಾಂ ಕಡೆ ರೌಂಡ್ ಹೊಡ್ಕೊಂಡು ಬಂದು ಇಲ್ಲಿಗೆ ಬರಬೇಕು. 2-2.5 ಗಂಟೆ ಕಾಲ ಎಕ್ಸಸ್ ಆಗುತ್ತೆ. ಅನುಭವಿಸ್ಬೇಕು ಅವ್ರು, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೂ ಆಗುತ್ತೆ ಕೆಲವು ಸರಿ, ಒಂದು 2-3 ರೂಟ್ಸಲ್ಲಿದು ನಮಗೂ ಆಗುತ್ತೆ. ನಮಗೂ ಆಗಲ್ಲ ಅಂತೇನಿಲ್ಲ. ಸರಿ, 32 ವಿಮಾನ ಒತ್ತಡದಲ್ಲಿದಂತೆ. ಯಾರು ಒತ್ತಡ? ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ PIAಗ. ಅಯ್ಯೋ ಹೋಗಿ ಎತ್ತಲ ಕಡೆಗೆ. ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸು 4 ತಿಂಗಳು 6 ತಿಂಗಳು ಯಾರು ಖರೀದಿ ಮಾಡದೆ ಹೋದರೆ 8 ಲೀಟ್ರು ಫ್ಯೂಯಲ್ ಹಾಕಕ್ಕೆ ದುಡ್ಡಿಲ್ರಪ್ಪ. ಪಾಕಿಸ್ತಾನಿನೇ ಭಿಕ್ಷುಕ ದೇಶ ಆಗಿದ್ರೆ ಬಡವರು, ಕಡು ಬಡವರು ಅಂತ ಇಲ್ವಾ ನಮ್ಮಲ್ಲಿ ಕ್ಯಾಟಗರಿ? ಹಂಗೆ ಪಾಕಿಸ್ತಾನ ಭಿಕ್ಷುಕ ದೇಶ, ಅತಿ ಭಿಕ್ಷುಕ ದೇಶ ಇದು ಕಂಪನಿ ಅಂತಿದ್ರೆ ಏರ್ಲೈನ್ಸೇ. 4 ಸರಿ ಟೆಂಡರ್ ಕರೆದಿದ್ದಾರೆ, ಒಬ್ಬನು ಅಪ್ಲಿಕೇಶನ್ ಆಗ್ತಾ ಇಲ್ಲ. ಅದಕ್ಕೆ ಬಂದ್ ಮಾಡ್ಕೊಳ್ರಿ, ಕಾಸಾರು ಉಳ್ಕೋಬಹುದು. ಎಸ್. ಇನ್ನು ಕುತಂತ್ರಿ ಪಾಕಿಸ್ತಾನ ವಿರುದ್ಧ ಭಾರತ ಪ್ರತ್ಯಕ್ಷವಾಗಿ ಯುದ್ಧ ಸಾರದಿದ್ರು ಪರೋಕ್ಷವಾಗಿ ನೀರಿಲ್ಲದಂತಹ ಮಿನ್ನಂತೆ ವಿಲವಿಲ ಒದ್ದಾಡುವಂತೆ ಮಾಡಿದೆ. ನೆಲ, ಜಲ, ವಾಯು ಪ್ರದೇಶದಲ್ಲೂ ಕೂಡ ಭಾರತದ ಕ್ರಮದಿಂದಾಗಿ ಪಾಕಿಸ್ತಾನ ಆರ್ಥಿಕವಾಗಿ ತಲ್ಲಣಿಸಿದೆ. ಈಗಾಗಲೇ ಪಾಪರಾಗಿದ್ದ ಪಾಕಿಸ್ತಾನ ಮತ್ತಷ್ಟು ದಿವಾಳಿ ಆಗ್ತಾ ಇದೆ. ಪದೇ ಪದೇ ಕೆಣಕ್ತಾ ಇದ್ದ ಪಾಕಿಸ್ತಾನಕ್ಕೆ ಈ ಬಾರಿ ಭಾರತ ಸರಿಯಾಗಿ ಪೆಟ್ಟನ್ನು ಕೊಟ್ಟಿದೆ. ಯಾವ ರೀತಿಯಲ್ಲಿ ನೋಡೋಣ. ಭಾರತದಿಂದ ಒಂದು 5,000 ಕೋಟಿ ಮೌಲ್ಯದ ಸರಕು ರಫ್ತಾಗ್ತಿತ್ತು, ಇನ್ನು ಹೋಗಲ್ಲ. ಪಾಕಿಸ್ತಾನಕ್ಕೆ ಲಾಸ್ ಯಾಕೆ ಆಗಬೇಕದು? ನಮ್ಮಿಂದ ಬರ್ತಿತ್ತು, ಬೇರೆ ಎಲ್ಲಿಂದ ನಾವು ತರಿಸ್ಕೋಬೇಕು. ನಾವೇನು ಫ್ರೀ ಕೊಡ್ತಾ ಇದ್ವಾ? ಏನಿಲ್ವಲ್ಲ. ಆದರೆ ಎಕನಾಮಿಕ್ಸಲ್ಲಿ ಆ ರೇಟಿಗೆ ಬರುತ್ತಾ ಅಂತ ನೋಡ್ಬೇಕೀಗ. ಇದೇ ರೇಟಲ್ಲಿ ಸಿಗುತ್ತಾ, ಇನ್ನೂ ಜಾಸ್ತಿ ಆಗುತ್ತಾ? ಈಗ ಮಂಡ್ಯ ಹತ್ರ, ನೆಲಮಂಗಲದ ಹತ್ರ, ಚಿಕ್ಕಬಳ್ಳಾಪುರದ ಹತ್ರ, ಬೆಂಗಳೂರು ಹತ್ರ ತರಕಾರಿ ಬೆಳೀತಾ ಇದ್ದಾರೆ, ಕೋಲಾರದಲ್ಲಿ ಬೆಳೀತಾರೆ. ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಅದರ ಎಕನಾಮಿಕ್ಸೇ ಬೇರೆ. ಇಲ್ಲ ಬಂದಿಲ್ಲೆಲ್ಲ ಒಂದೇ ಒಂದು ಟಾಟಾ ಅನ್ಕೊಡಲ್ಲ ಅಂತ ಆಗ್ಬಿಡ್ತು ಅಂತ ಇಟ್ಕೊಳ್ಳೋಣ. ಬಿಜಾಪುರದಿಂದ ಬರಬೇಕು ಅಂತಾಗತ್ತೆ, ಎಕನಾಮಿಕ್ಸೇ ಬೇರೆ. ದಾಟ್ ವಿಲ್ ಹರ್ಟ್ ಪಾಕಿಸ್ತಾನ್.
ನಾವೇನು ಪುಕ್ಕಟೆ ಕೊಡ್ತಿರಲಿಲ್ಲ. ಪಾಕ್ಗೆ ಒಂದು 9,900ರಿಂದ 1,250 ಕೋಟಿ ನಷ್ಟ ಆಗುತ್ತೆ. ಕೃಷಿ ವಲಯಕ್ಕೆ ಒಂದು 400 ಚಿಲ್ಲರೆ ಕೋಟಿ. ನದಿ ಒಪ್ಪಂದ ರದ್ದತಿ ಅಥವಾ ಬಯನ್ಸಲ್ಲಿ ಇಟ್ಟಿರೋದ್ರಿಂದ 24 ಕೋಟಿ ಜನರ ನೀರು ಅನ್ನಕ್ಕೆ ಸಂಕಷ್ಟ. ಪ್ರಮುಖವಾಗಿ ನಾನು ಅವತ್ತೇ ಹೇಳಿದೆ, ಲಾಹೋರ್ ಸಿಟಿನೇ ಡಿಪೆಂಡ್ ಆಗಿದೆ ಅದರ ಮೇಲೆ ಅಂತ. ಪ್ಲಸ್ ಅಗ್ರಿಕಲ್ಚರಲ್ಲೂ ಎಲ್ಲರಿಗೂ ಗೊತ್ತಿದೆ. ಪಾಕಿಸ್ತಾನದ 170 ಲಕ್ಷ ಹೆಕ್ಟೇರ್ ಭತ್ತ ಹತ್ತಿ ಬೆಳೆಗೆ ಹೊಡೆತ ಆಗುತ್ತೆ. ನನಗಿನ್ನೂ ಗೊತ್ತಾಗ್ತಿಲ್ಲ ಅಂತಿಮವಾಗಿ ಈ ನೀರು ನಿಲುಗಡೆ ಕಾರ್ಯಕ್ರಮ ಯಾವ ಪರಿಪ್ರಮಾಣದ ರೂಪದಲ್ಲಿ ಜಾರಿಗೆ ಬರುತ್ತೆ ಅನ್ನೋದು. ಬಟ್ ನನ್ ಆಫ್ ದ ಪಾಯಿಂಟ್ ಏನು ಅಂತಂದರೆ, ಆ್ಯಸ್ ಐ ಹ್ಯಾವ್ ಅಂಡರ್ಸ್ಟುಡ್, ನನಗೆ ಪ್ರಾಬ್ಲಮ್ ಏನು ಅಂದರೆ ಇಂಡಿಯಾ ಎಂಥ ಕೀ ಹಿಡ್ಕೊಂಡು ಕೂತಿದೆ ಅಂತಂದರೆ ಇದರಲ್ಲಿ ಬೇಕು ಅಂದಾಗ ಪಾಕಿಸ್ತಾನದ ಕೆಳಪ್ರ ಪ್ರಾಂತ್ಯಗಳಲ್ಲಿ ಬರ ತರ್ಬೋದು, ಬೇಕು ಅಂದಾಗ ಕೀ ತಿರುಗಿಸ್ಬಿಟ್ಟು ಪ್ರವಾಹ ತರ್ಬೋದು. ಬಿಕಾಸ್ ದಿ ಹೈಡ್ರೋ ಡೇಟಾನ ನಾವು ಶೇರ್ ಮಾಡಲ್ಲ ಇನ್ನು ಮುಂದಕ್ಕೆ. ವಿ ವಿಲ್ ನಾಟ್ ಶೇರ್ ದಿ ಡಾಟಾ. ನಾವು ಡಾಟಾ ಶೇರ್ ಮಾಡಲ್ಲ. ಹಾಗಾಗಿ ಅವ್ರಿಗೇನು ಗೊತ್ತಾಗಲ್ಲ, ಕಣ್ಣಲ್ಲಿ ಕತ್ಲೆಯಲ್ಲಿ ಕೂತಿರ್ಬೇಕು ಅವ್ರುಗಳು. ಹಾಗಾಗಿ ಇದು ಎಲ್ಲಿವರೆಗೆ ಹೋಗುತ್ತೆ, ಎಷ್ಟು ನೀರನ್ನ ಹೀಗೆ ತಡೀತಾರೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ. ವಿಲ್ ಹ್ಯಾವ್ ಟು ವೆಯ್ಟ್. ಬಟ್ ತಡೆಯೋದ್ರಲ್ಲಿ 20% ತಡೆದ್ರು ಅಂತಾನೆ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಐ ಆಮ್ ಟಾಕಿಂಗ್, ಬರ್ಬಾದಾಗೋಗ್ತಾರೆ ಪಂಜಾಬ್ ಪ್ರಾಂತ್ಯದಲ್ಲಿ. ಆಲ್ರೆಡಿ ಪಂಜಾಬ್ನಲ್ಲಿ ಸಿಂಧ್ ಮತ್ತು ಬಲೂಚಲ್ಲಿ ಆಲ್ರೆಡಿ ಫೈಟಿಂಗ್ ಸ್ಟಾರ್ಟ್ ಆಗೋಗಿದೆ ಜನರದ್ದು. ನಾನು ಇಲ್ಲಿಗೆ ಬರೋಕ್ಕೆ ಮೊದಲು ಒಂದಷ್ಟು ಸಣ್ಣ ಪುಟ್ಟ ಸ್ಟಡಿ ಮಾಡ್ಕೋಬೇಕಲ್ಲ, ಆಗಲೇ ಗಲಾಟೆ ಸ್ಟಾರ್ಟ್ ಆಗಿದೆ ಅಲ್ಲಿ ಜನರದ್ದು. ಏನು ಗಲಾಟೆ? ಸಿಂಧ್ ಮತ್ತು ಬಲೂಚ್ ಪ್ರಾಂತ್ಯದ ಜನರದ್ದು ಗಲಾಟೆ ಏನು ಅಂದರೆ, ಮೊದಲೇ ನೀರು ಕಡಿಮೆ ಆಗಿದೆ, ಈ ಪಂಜಾಬ್ನವ್ರು ಎಲ್ಲ ನೀರು ಎತ್ಕೊಂಡು ಹೋಗ್ತಾರೆ ಅಂತ. ಅಲ್ಲಿಯ ಪಂಜಾಬ್ ನಮಗಲ್ಲ. ರೈಲನ್ನು ದೇಶವ್ಯಾಪಿ ಅಡ್ಡಾಕ್ಬಿಟ್ಟು ನಿಲ್ಲಿಸ್ಬಿಡ್ತೀವಿ ನೋಡಿ ಅಂತ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ಗಲಾಟೆ ಅವರು. ಸೊ ಹಾಗಾಗಿ ಇಟ್ಸ್ ಅ ಡೇಂಜರಸ್ ಗೇಮ್ ಪಾಕಿಸ್ತಾನ್ ಇಸ್ ಟ್ರೈಂಗ್ ಟು ಪ್ಲೇ. ಯಾತಕ್ಕೋಸ್ಕರ? ಬ್ರದರ್ಸ್ ಕಾಪಾಡ್ಕೊಳ್ಳೋಕ್ಕೆ. ಯಾರು ಬ್ರದರ್ಸ್ ಅಂತ ಹೊರಡ್ತಾರೆ ಅವರು ಏಟನ್ನು ತಿನ್ನುತ್ತಾರೆ ಅನ್ನೋದನ್ನ ಬ್ರದರ್ಸ್ ಬಳಸೋರು ತಿಳ್ಕೋಬೋದಲ್ವೇ? ಅರ್ಥ ಮಾಡ್ಕೋಬೇಕು. ಇದೆಯೋ ಇಲ್ಲೊಂದು ಪಾಠ ಇದೆ, ಖಂಡಿತ ಇದೆ. ಕೇಳಿಸತ್ತೋರು ಕಿವಿ ಕೇಳಿಸ್ಬೇಕಲ್ವಾ? ಗೊತ್ತಿಲ್ಲ, ಅವ್ರವ್ರಿಗೆ ಬಿಟ್ಟಿತ್ತು, ಆಯ್ಕೆ ಬಿಟ್ಟಿದ್ದು. ಇನ್ನು ಔಷಧ ಉತ್ಪನ್ನಗಳು 167 ಕೋಟಿ. ದ್ಯಾಟ್ಸ್ ಬೌಂಡ್ ಟು ಹ್ಯಾಪನ್. ಐಸೆ ಅದಾಗಲೇಬೇಕು. ಭಾರತ ಪ್ರಪಂಚದ ಮಾತ್ರೆಗಳ ಕಾರ್ಖಾನೆ, ಪರ್ಟಿಕ್ಯುಲರ್ಲಿ ಆನ್ ದಿ ಸೈಡ್ ಆಫ್ ಜನರಿಕ್ ಮೆಡಿಸಿನ್ಸ್ ಅಲ್ಲಿ. ಫರ್ಗೆಟ್ ದಿ ಅದರ್ ಮೆಡಿಸಿನ್ಸ್, ಜನರಿಕ್ ಸೈಡಲ್ಲಂತೂ ನಮ್ಮ ಮಾತ್ರೆಗಳ ರೇಟಲ್ಲಿ ಕೊಡೋಕೆ ನಾವು ಅಂತಾರೆ. ಈ ಮಾತ್ರೆಗಳ ವ್ಯವಹಾರದಲ್ಲಿ ಚೈನಾ ಇದ್ದಂಗೆ. ಚೈನಾ ಕಂಡಿದ್ದಲ್ಲ, ವಾಡ್ದು ಮಾಡಿ 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 ಕಳಿಸಲ್ವ 8 ಆಣಿ 4 ಆಣಿ ಕಾಲಾಣಿಗೆ. ಹಂಗೆ ನಮ್ದುವೆ ಹೊಡೆಸ್ಕೊಳ್ಳೇಬೇಕು ಅವರು, ಬೇರೆ ದಾರಿ ಇಲ್ಲ ಅವ್ರಿಗೆ. ಒಂದು ವಾರಕ್ಕೆ ಇಷ್ಟು ನಷ್ಟ. ಹಾಂ, ಕೆಲವೆಲ್ಲ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ನೋಡೋಣ, ಅನುಭವಿಸ್ಬೇಕು. ಈ ಮಧ್ಯ ಅವ್ರು ಸ್ಟಾಕ್ ಮಾರ್ಕೆಟ್ ಬಿದ್ದ. ಆ ಸ್ಟಾಕ್ ಮಾರ್ಕೆಟ್ ಇದೆಯಾ? ಸರಿ ಆಯ್ತರಪ್ಪ, ಇದೆ, ಬಿದ್ದಿದೆ, ಆಯ್ತಾ. ಇನ್ನು IMF ಹತ್ರ ಅವ್ರು ದುಡ್ಡು ಕೇಳಿದ್ರಂತೆ ಸರ್. IMF ಹತ್ರ ದುಡ್ಡು ಕೇಳಿದ್ದಾರೆ. ಅದೇ 1 ಬಿಲಿಯನ್ 1.5 ಬಿಲಿಯನ್ ರಿನ್ಯೂವಲ್ ಇದೆ ಅವ್ರಿಗೆ. ಅವ್ರಿಗೆ ಸಾಲದ್ದೊಂದು ರಿನ್ಯೂವಲ್ ಇದೆ. ನಾವು ವಿ ಶುಡ್ ಗೋ ಬ್ಯಾಕ್ ಟು IMF. ನಾವು ಬಿಡ್ಕೊಡ್ದು ಕೊಡ್ಕೂಡ್ದು ಈ ದುಡ್ಡನ್ನು ಅಂತ. ಅವ್ರನ್ನ ವಾಪಸ್ FATF ಒಳಗೆ ಹಾಕಬೇಕು. FATF ಅಂತಂದರೆ ಗ್ರೇ ಲಿಸ್ಟಲ್ಲಿ ಕಂದು ಪಟ್ಟಿಗೆ ಹಾಕಬೇಕು ಅವ್ರನ್ನ ವಾಪಸ್ಸು. ಯಾಕೆ ಹಾಕಬೇಕು ಅಂದರೆ ಭಯೋತ್ಪಾದನೆಗೆ ಲಿಂಕ್ಡ್ ಲೋನ್ ಇತ್ತದು. ಹಾಗಾಗಿ ಅದನ್ನು ವಾಪಸ್ ಲಿಂಕ್ ಮಾಡಿಸ್ಬೇಕು. ಭಾರತ ಶುಡ್ ಫೈಟ್. ಸೋಲ್ತೀವೋ ಗೆಲ್ತೀವೋ ಆಗ ಕೊಡಬಾರ್ದು ಅವ್ರನ್ನ. 80 ಕೋಟಿ ಕಡಿತ ಮಾಡಿದ್ದಾರೆ ಸರ್. 80 ಕೋಟಿ ಕಡಿತ ಮಾಡಿದ್ದಾರೆ, ಕೊಡ್ತೀವಿ ಅಂದಿದ್ರಲ್ಲಿ ಕಡಿತ ಮಾಡಿದ್ದಾರೆ. ಕೊಡ್ಲೇಬಾರ್ದು. ಇನ್ನೂ ಒಂದಿದೆ ರಿನ್ಯೂವಲ್ಲು. ಈಗ ಒಂದು ಕಾಲ್ ಬಿಲಿಯನ್ ಏನೋ ಒಂದಿದೆ ರಿನ್ಯೂವಲ್ ಇದೆ. ಎಸ್, ನಾವು ಭಾರತ ಕೊಡ್ತಾ ಇರುವ 1 ಬಿಲಿಯನ್. ಅಯ್ಯೋ ಹಣೆ ಬರವೆ. ಅದೇನ್ರಿ ದೇಶನೇನ್ರಿ? ಎಲ್ಲ ಕಡೆನೂ ಇವಾಗ ಕೈ ಚಾಚಬೇಕಾದ ಪರಿಸ್ಥಿತಿ. ಇನ್ನು ಭಾರತ ಕೊಡ್ತಾ ಇರುವ ಪ್ರತಿಕಾರದ ಪಂಚ್ಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. 24ರಿಂದ 36 ಗಂಟೆಯೊಳಗೆ ಭಾರತ ದಾಳಿ ಮಾಡಿಬಿಡುತ್ತೆ ಅಂತ ಪಾಕಿಸ್ತಾನ ಈಗ ಹೇಳ್ತಾ ಇತ್ತಲ್ಲ, ಈಗ ದೇವರ ಮೊರೆ ಹೋಗಿದೆ. ಅಲ್ಲಾಹನೇ ಯುದ್ಧ ನಿಲ್ಲಿಸಬೇಕು ಅಂತ ಪಾಕ್ನ ರಕ್ಷಣಾ ಮಂತ್ರಿ ಖವಾಜಾ ಆಸಿಫ್ ಆತಂಕದಲ್ಲಿದ್ದಾನೆ. ಇನ್ನು PPP ಪಕ್ಷದ ಮುಖ್ಯಸ್ಥ ಬಿಲಾವಲ್ ಭುಟ್ಟೋ ಜರ್ದಾರಿ ಮಾತ್ರ ರಕ್ತದ ಮಾತಾಡಿದನ್ ಸರ್. ಅವನು ಯುದ್ಧ ನಡೆದೇ ತೀರುತ್ತೆ ಅಂತ ನೋಡಿದ್ರೆ ಕಾಣುತ್ತಲ್ಲ, ಮಕ್ಕದಲ್ಲೆಲ್ಲ ರಕ್ತ. ಚೆನ್ನಾಗಿದೆ. ಎಂದಾದರೂ ಕಷ್ಟಪಟ್ಟು ಏನೆಲ್ಲ ಕೋತಿ
ಒಂದಿನ ಬೆವರು ಸುರಿಸಿದೀಯಾ ಜೀವನದಲ್ಲಿ? ಬೇರೆಯವ್ರ ರಕ್ತ ನೀನು ನಮ್ಮ ದೇಶದಲ್ಲಿರೋ ಕುಟುಂಬದ ಥರಾನೇ ಒಂದಿನ ಬೆವರು ಸುರಿಸಿದೀಯಾ? ಯಾವತ್ತಾದರೂ? ರಕ್ತ ಹರಿಯುತ್ತೆ, ಇನ್ನೊಂದು ಸರಿ ಹೇಳ್ತೀನಿ ಅಂತಾನಂತೆ. ಯಾರ ರಕ್ತ? ಸಿಂಧು ನದಿ ಅವ್ರದಂತೆ. ಅಯ್ಯೋ ಕೋತಿ, ಆಗಲೇ ಆರ್ಮಿ ಅಪಿಯರ್ಸ್ ಟು ಹ್ಯಾವ್ ಟೇಕನ್ ಓವರ್ ಪಾಕಿಸ್ತಾನನ್ನ. ಶಬಾಷ್ ಶರೀಫ್ ಅಲ್ಲಿರೋ ಪ್ರೈಮ್ ಮಿನಿಸ್ಟರ್ಗೆ ಡೋಂಟ್ ಕೇರ್ ಮಾಡ್ದಂಗೆ ಕಾಣಿಸ್ತಾ ಇದೆ ಆರಂಭದ ವಿಚಾರಗಳಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ 2-3 ದಿನದಿಂದ. ಯಾಕುವೆ ನಿಮ್ಮ ಅಮ್ಮಂದೆಲ್ಲೋ ಒಂದು ಫ್ಲ್ಯಾಟ್ ಇರಬೇಕು ಲಂಡನ್ನಲ್ಲಿ, ಹೋಗಿ ಸೇರ್ಕೊಂಡ್ಬಿಡು. ಇಲ್ಲ ಕಸ ಗೀಸ ಒಡಿಸಿ ಕರ್ಟನ್ ಗಿರ್ಟನ್ ಎಲ್ಲ ಸರಿ ಮಾಡಿಸ್ಕೊ, ಬೇಕಾಗಿ ಬರ್ಬೋದು. ಯಾಕೆ ಗೊತ್ತಾ? ಆರ್ಮಿನವರು ಇಮ್ರಾನ್ ಖಾನ್ ಜೊತೆ ಮಾತುಕತೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ನೀನೊಬ್ಬ ಹುಳು ಕ್ರಿಮಿ ಅಂತ. ಆರ್ಮಿ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ಟಾಕಿಂಗ್ ಟು ಇಮ್ರಾನ್ ಖಾನ್. ನಿನ್ಗೆ ಯಾವತ್ತು ಕಾದಿದೆಯೋ? ಇನ್ನು ಅವನೇನಪ್ಪ ಅಲ್ಲಾಹು ಅಕ್ಬರ್ದು ಹೇಳ್ದವನು, ಇದು ಹೇಳ್ದವನು ಪಾಪ. ನೋಡ್ರಪ್ಪ, वो ये न समझ ले कि हमारे 27 नागरिकों का जान लेकर ये लड़ाई जीते हो। मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है। हर व्यक्ति को चुन चुन कर जवाब भी मिलेगा। ನಮಗೂ ಅದೇ ಸಾರ್ ಬೇಕಾಗಿರೋದು. ಹೊಡಿಬೇಕು, ಕೊಡಿ. ಅವನ ಬುಟ್ಟೋ ಪಟ್ಟೋ ಮಟ್ಟೋ ಕಟ್ಟೋ ಅವೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು. ಯಾಕಂದ್ರೆ ಅವನಿಗೆ ಒದಿಯಕ್ಕೆ ಅಲ್ಲೇ ಇದ್ದಾರೆ ಜನ, ಒದಿತಾರೆ ಅವನಿಗೆ. ಮತ್ತು ಅವ್ರ ಅಮ್ಮಂಗೆ ಬಾಂಬ್ ಹಾಕ್ದಂಗೆ ಇವನಿಗೂ ಒಂದಿನ ಹಾಕ್ತಾರೆ, ತಲೆ ಕೆಡಿಸ್ಕೊಬೇಡಿ ಅದನ್ನು. ಇಲ್ದಿರ ಯಾವತ್ತು ಇವ್ರನ್ನ ಜೈಲಿಗೆ ಹಟ್ತಾರೋ ಯಾವುದೋ ಒಂದು ಕೆಟ್ಟ ಕೇಸಲ್ಲಿ, ಗೊತ್ತಿಲ್ಲ. ಆ್ಯಕ್ಟ್ ಆಫ್ ವಾರ್. ನೀವು ಬುರ್ಡ ಬಿಟ್ಬಿಟ್ರೆ ಕೂತ್ಕೊಂಡು ಕೇಳಕ್ಕಿಲ್ಲ, ಯಾರು ರೆಡಿ ಇಲ್ಲ ಇಲ್ಲಿ. ಸರ್ POKಗೆ ನುಗ್ಗಿ ಹೊಡಿರಿ ಅಂತ ಕೂಡ ಹೇಳಿದ್ದಾರೆ. ಹೇಳೋರು ಏನು ಬೇಕಾದ್ರೂ ಹೇಳಿ. ಇಲ್ಲಿ 2 ಥರ ಇದೆ. ಒಂದು ಸೈಡಲ್ಲಿ ನಿಂತ್ಕೊಂಡು ಸುಮ್ಮನೆ ಎತ್ಕಟ್ಟಿ ಮಜಾ ನೋಡುವ ಗುಂಪು, ಸುಮ್ಮನೆ ಎತ್ಕಟ್ಟಿ ಮಜಾ ನೋಡೋ ಗುಂಪು. ಇನ್ನೊಂದು ಗುಂಪಿದೆ, ಸೀರಿಯಸ್ ಆಗಿ ಕೆಲಸ ಮಾಡ್ತಿರ್ತವ್ರೆ, ಆ ಕಡೆ ಈ ಕಡೆ ಯಾರೇನು ಹೇಳಿದ್ರು ಕೆಲ್ಸ್ಕೊಳ್ಳದೆ ಇರೋ ಗುಂಪದು. ಇನ್ನೊಂದು ಗುಂಪಿದೆ. ಆ ಗುಂಪು ಏನಂದರೆ, ನಾನು ಇದೆಲ್ಲ ಹೇಳದೇ ಇದ್ರೆ ಯಾರು ಏನು ಅನ್ಕೊಂಡ್ಬಿಡ್ತಾರೋ ಅಂತ. ಹಿಂದೆ ಒಂದು ಜೋಕ್ ಇತ್ತು ನಮ್ಮ ಹತ್ರ, ನಾವೆಲ್ಲ ಪೇಪರಲ್ಲಿರೋ ಟೈಮಲ್ಲಿ. ಕಾವೇರಿ ಗಲಾಟೆ ಸ್ಟಾರ್ಟ್ ಆದ ತಕ್ಷಣ ತಮಿಳು ಸಂಗಮ್ ಅಂತ ನಮ್ಮ ಬೆಂಗಳೂರಲ್ಲಿ ಒಂದು ತಮಿಳು ಸಂಘ ಇದೆ, ಅವರೇ ಫಸ್ಟು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ದು. ಕಾವೇರಿ ನಮ್ಮದು ಅಂತ ಮಾಡೋರು ಒಂದು ಪ್ರೊಟೆಸ್ಟು. ಪಾಪ ನಿಜವಾಗ್ಲೂ ಮಾಡೋರು ಅವರು, ನಾಟಕಿ ಅಲ್ಲ ಪಾಪ ಅವ್ರು ನಿಜವಾಗ್ಲೂ ಮಾಡೋರು. ಫಸ್ಟ್ ಅವರೇ ಮಾಡ್ತಾ ಇದ್ದಿದ್ದು, ಒಂದು ಬಾವುಟ ಹಿಡ್ಕೊಂಡು ಹೊರಟು ಬಿಡೋರು, ಕಾವೇರಿ ನಮ್ಮದು ಅಂತ. ಅದೊಂದು ಜೋಕ್ ನಮಗಿತ್ತು. ಅಲ್ಲ ಇವರೇ ಫಸ್ಟ್ ಹೊರಟ್ಬಿಟ್ರಲ್ಲ ಅನ್ನೋರೆಲ್ಲ. ಹೀಗೆ ಕೆಲವರು ಇರ್ತಾರೆ. ಇಂಥದ್ದೆಲ್ಲ ಆದಾಗ ಫ್ರಂಟಲ್ಲಿ ಬಂದು ಮಾತಾಡೋದು ಸುಮ್ಮನೆ. ಒಂದು ಹೊಡೆದ್ರೆ ಸಾಕು, ಆಗಲ್ಲ ಸರ್, ಕಾಲೇ ಕತ್ತರಿಸ್ಬೇಕಾ ನನ್ನ ಮಗನಿಗೆ, ಬಿಡಬಾರ್ದು ಸರ್ ಅವ್ನಿಗೆ ಅನ್ನೋ ಟೈಪಲ್ಲಿ ಇರ್ತಾರೆ ಇವರು. ಸುಮ್ಮನೆ ಬಿಲ್ಡಪ್. ಅದೊಂದು ಗುಂಪಿದೆ. ಇವನನ್ನು ಯಾವ ಗುಂಪಿಗೆ ಹಾಕಬೇಕೋ ನೀವು ಆ ಗುಂಪಿಗೆ ಹಾಕೊಳ್ಳಿ. ಡಿಸೈಡ್ ಮಾಡಿ. ಹಾಂ